ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ತುಂಬ ಗಾಳಿ ಬೀಸೋದಕ್ಕೆ ಎಲೆಗಳೆಲ್ಲ ಬಂದು ಒಳಗೆ ಬೀಳ್ತಾ ಇದೆ. ಇದು ತುಂಬ ಹಳೆ ವ್ಲಾಗ್. ಇದು ಸಿಂಬಾ ಚೆನ್ನಾಗಿದ್ದ, ಸಿಂಬಾ ಇದ್ದ ಕೂಡ. ಇವಾಗ ಈ ವ್ಲಾಗ್ ಆಗಬೇಕಿದ್ರೆ ನಾನು ಹೇಳಿದ್ದೆ ಗೊತ್ತಾ ವ್ಲಾಗಲ್ಲಿ, ಇನ್ನೂ ಒಂದು 2-3 ವ್ಲಾಗ್ಗಳಿದ್ದಾವೆ ಸಿಂಬಾ ಇರಬೇಕಿದ್ರೆ ಮಾಡಿರೋಂಥದ್ದು ಅಂತ. ಗುಡ್ ಮಾರ್ನಿಂಗ್. ಕೆಲಸ ಎಲ್ಲ ಆಯಿತು. ಟೈಮ್ ಬಂದು 6:30 ಆಯಿತು. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೂ ಪ್ರಿಪೇರ್ ಆಗಿಲ್ಲ ತಿಂಡಿಗೆ. ರೊಟ್ಟಿ ಬೇಡ ಅಂತ ಅನ್ನಿಸ್ತು. ದೊಡ್ಡ ಮೆಣಸಿದೆ, ಪಲ್ಯ ಮಾಡ್ಬೋದು. ಯಾಕೋ ಗೊತ್ತಿಲ್ಲ, ರೊಟ್ಟಿ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆ ನಾನು ಎದ್ದಾಗ ಎಷ್ಟು ಕತ್ಲೆ ಇತ್ತು. 5:45ಗೆ 6:30ಗೆ ಬೆಳಕು ಹರಿದೇ ಹೋಯ್ತಪ್ಪ. ಎಷ್ಟು ಬೇಗ ಬೆಳಕು ಹರಿತಾ ಗೊತ್ತಿಲ್ಲ. ಕಸ ಹೊಡಿಯೋಷ್ಟೊತ್ತಿಗೆ ಸಾಕಾದಂಗೆ ಆಯಿತು. ಗೇಟಿಂದ ಹೊರಗೂ ಕಸ ಹೊಡಿಬೇಕು. ಅದನ್ನು ಆಮೇಲೆ ಹೊಡಿತೀನಿ, ಇಲ್ಲ ಸಂಜೆ ಹೊಡಿತೀನಿ. ಹೊರಗಡೆ ಹೊಡೆಯೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಫುಲ್ ಕ್ಲೀನ್ ಮಾಡಿದೆ ಎಲ್ಲ. ಈ ಮರದ್ದು, ನೇರಳೆ ಮರದ್ದು ಎಲೆ ತುಂಬ ಬೀಳುತ್ತೆ. ಅದನ್ನು ಎಲ್ಲ ಕ್ಲೀನ್ ಮಾಡಿ ತೆಗೆದು ಎಲ್ಲ ಹೊರಗೆ ಹಾಕಿದೆ. ಚಳಿಗೆ ನಂತೇನು ಬಿದ್ದಿಲ್ಲ, ಅಂದರೂ ಮುಖ ಎಲ್ಲ ತುಂಬ ಒಡೆದಂಗೆ ಆಗಿಬಿಟ್ಟಿದೆ. ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ತೀನಿ. ನನಗೆ ವ್ಯಾಸ್ಲಿನ್ ಹಚ್ಚಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಲ್ಲ, ಅದಾವತ್ತು ಮಾಡಿಟ್ಕೊಂಡಿದ್ವಲ್ಲ ನಾನು ಚಿನ್ನಿ, ಆ ಆಯಿಲ್ನ ಹಚ್ತೀನಿ. ಬೆಳಗ್ಗೆನೂ ಹಚ್ತೀನಿ, ರಾತ್ರಿನೂ ಅದನ್ನೇ ಹಚ್ತೀನಿ. ಚೆನ್ನಾಗಿ ಮಸಾಜ್ ಮಾಡಿದ್ದೆ, ಆದರೆ ಇಲ್ಲಿ ಹೊಡೆದಿದ್ದು ಹೋಗಿಲ್ಲ. ನಂಗೆ ಆ ವ್ಯಾಸ್ಲಿನ್ ಯಾಕೋ ಗೊತ್ತಿಲ್ಲ, ಮುಖಕ್ಕೆ ಹಚ್ಬೇಕು ಅಂತ ಅನಿಸಲ್ಲ. ಅದರ ವಾಸನೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತಿಂಡಿ ಅದೇ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಬಿ ಇದೆ, ಗೋಬಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತೀನಿ. ಪಲ್ಯ ಅಂದರೆ ಅದು ಗ್ರೇವಿ ಥರ ಮಾಡ್ತೀನಿ. ಸ್ವಲ್ಪ ಕರೆಂಟ್ ಹೋಗಿತ್ತು, ಇವಾಗ ಜಸ್ಟು ಕರೆಂಟ್ ಬಂತು. ಪಂಪ್ ಆನ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಪಂಪ್ ಆನ್ ಮಾಡೋ ಸ್ವಿಚ್ಚು ಸರಿ ಇಲ್ಲ, ಅದು ಸರಿ ಆನೇ ಆಗೋಲ್ಲ. ಹಾಗಾಗಿ 2-3 ಸಲ ಆನ್ ಮಾಡಿದೆ. ಕಸ ಹೊಡೆಯೋಳು ಆನ್ ಆಗಲಿಲ್ಲ. ಆಮೇಲೆ ಹಾಗೆ ನಾನು ಬಿಟ್ಟೆ. ನಮ್ಮ ಮನೆಯವ್ರು ಬಂದಮೇಲೆ ಮಾಡ್ತಾರೆ. ಇದು ಏನದು ಗಿಡಕ್ಕೆ ನೀರು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಟೊಮೆಟೊ ಗಿಡಕ್ಕೆ 2 ಹೊತ್ತು ನೀರು ಬಿಟ್ಟರೆ ಚೆನ್ನಾಗಾಗಿದೆ. ಇಷ್ಟಿಷ್ಟು ಹತ್ರ ಆಗಿದೆ ಟೊಮೆಟೊ ಗಿಡ, ತುಂಬ ಚೆನ್ನಾಗಾಗಿದೆ. ಕೋಲ್ ಕೊಡಬೇಕು, ಅದಕ್ಕೆ ಕೋಲ್ ಕೊಟ್ಟು ಕಟ್ಟಬೇಕು. ಬೀನ್ಸ್ ಬೀಜ ಹಾಕಿದ್ದೀನಿ, ಯಾಕೋ ಗೊತ್ತಿಲ್ಲ ಬೀನ್ಸ್ ಹೇಳ್ತಾನೇ ಇಲ್ಲ. ಇದನ್ನೂ ಹಾಕಿದ್ದೀನಿ, ಸ್ವಾಡ್ಗೆನೂ ಹಾಕಿದ್ದೀನಿ, ಅದು ಹೇಳ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಪಾರಿವಾಳಕ್ಕೆ ಎಲ್ಲ ಕಡೆ ಮುಚ್ಚಿದೀವಲ್ಲ, ಈಗ ಇದ್ರ ಮೇಲೆ ಕುತ್ಕೊತವೆ. ಎಂಥದ್ದು ಕಿಟಕಿ ಮೇಲೆ, ಇಲ್ಲ ಈ ಸರಳಿನ ಮೇಲೆ ಬಂದು ಕುತ್ಕೊತವೆ. ಅದು ಜಾಗ ಇಲ್ಲಲ್ಲ, ಹಾಗಾಗಿ ಮರಿ ಮೊಟ್ಟೆ ಎಲ್ಲ ಹಾಕೋಕ್ಕಷ್ಟು ಜಾಗ ಇಲ್ಲ. ಎಲ್ಲರಿಗೂ ಪೇಟೆಲೂ ಅದೇ ಪ್ರಾಬ್ಲಮ್ ಅಂತೆ. ನಾನು ಹಿಂಗೆ ಯಾವುದೋ ವೀಡಿಯೋ ನೋಡ್ತಾ ಇದ್ದೆ. ನನ್ನ ತಂಗಿ ಒಂದು ಲಿಂಕ್ ಕಳಿಸಿದ್ದಾಳೆ, ಅದು ನಮ್ಮ ಮನೆಯವರಿಗೆ ಕಳಿಸಿದ್ದೀನಿ. ಅವ್ರು ಇವತ್ತಿಗೂ ನೋಡಿಲ್ಲ. ನನಗೂ ಮರ್ತು ಹೋಗಿಬಿಡುತ್ತೆ. ಅವ್ರು ಬಂದಾಗ ನಂಗೆ ಮರ್ತು ಹೋಗುತ್ತೆ. ಈಗ ನೆನಪಾಗಿದೆ. ಅವರು ನೋಡಿದ್ದಾರೆ, ತರಿಸ್ತೀನಿ ಅಂತ ಹೇಳಿದ್ದಾರೆ. ಚಿನ್ನಿಗೆ ಹೇಳ್ತೀನಿ ಆರ್ಡರ್ ಹಾಕು ಅಂತ ಹೇಳಿದ್ದಾರೆ. ಇವತ್ತಿಗೂ ಹಾಕಿಲ್ಲ. ನಮ್ಮ ರೂಮಿನ ಮೇಲ್ಗಡೆ ಕಿಟಕಿ ಮೇಲೆ ಒಂದು ಕೂರುತ್ತೆ, ಮತ್ತು ಆ ಕಡೆ ಒಂದು ಕಿಟಕಿ ಇದೆ. ಅದೆರಡು ಕಿಟಕಿ ಸಜ್ಜಾನ ಏನೋ ಅಂತಾರಲ್ವ, ಅದ್ರ ಮೇಲೆ ಕೂರುತ್ತೆ. ಬಾಕಿ ಎಲ್ಲೂ ಕೂರೋಕ್ಕೆ ಜಾಗ ಇಲ್ಲ. ಆದ್ರೂ ಮನೆ ಮೇಲೆ ಬಂದು ಕೂರ್ತವೆ. ಅದು ಈಗ ಹಾರು ಹೋಗ್ತಾ ಇದ್ದಾವೆ. ನಮ್ಮನೆಯವ್ರು ಬರೋದಕ್ಕೂ ಓಡೋಗ್ತವೆ. ನಮ್ಮನೆಯವರು ಚಪ್ಪಾಳೆ ಹೊಡೆದು ಓಡಿಸ್ತಾರ. ಹಾಗಾಗಿ ನಮ್ಮನೆಯವ್ರು ಕಾರ್ ಬರ್ತಿದ್ದಂಗೆ ಇಷ್ಟು ಹಾರು ಹೋಗ್ತಾವಂತೆ. ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ರು. ನಮ್ಮ ಸಿಂಹ ಸುಮ್ಮನೆ ಇರ್ತಾನೆ ಬಾಕಿ ಟೈಮಲ್ಲಿ. ನಮ್ಮ ಮನೆಯವ್ರು ಬಂದು ಚಪ್ಪಾಳೆ ಹೊಡೆಯೋಕ್ಕೂ ಕೂಗಕ್ಕೆ ಶುರು ಮಾಡ್ತಾನೆ. ಬಾಕಿ ಟೈಮಲ್ಲಿ ಅವು ಇಲ್ಲೇ ಆಡಾಡ್ತಿದ್ರು ಸುಮ್ಮನೆ ಇರ್ತಾನೆ. ಹಾಗೆ ಕಾಯು ಬೇಕಿತ್ತು, ಕಾಯಿ ಸುಲ್ಕೋಬೇಕಿತ್ತು, ಅದು ಮರ್ತು ಹೋಯಿತು. ಇವತ್ತು ಗ್ರೇವಿ ಎಲ್ಲ ಮಾಡಿದ್ರೇನು ಕಾಯಿ ಬೇಡ ಅಲ್ಲ, ಹಾಗಾಗಿ ಮತ್ತು ನಾನು ಸುಲಿಯಲ್ಲ. ಈ ಚಳೀಲಿ ಕೆಲಸ ಮಾಡೋಕ್ಕೆ ಬೇಡ ಅನಿಸುತ್ತೆ ಹೊರಗಡೆ. ಈಗ ಕಸ ಹೊಡೆದೆ ಅಲ್ಲ, ಹಾಗೆ ಒಂಚೂರು ಬಾಗಿಲು ಸಾರಿಸಿ ಒಂಚೂರು ರಂಗೋಲಿನೂ ಹಾಕಿದೆ, ಒಂದು ಸಣ್ಣದು ಒಂದು ಹಾಕಿದೆ. ಅದು ಯಾಕೋ ಸರಿ ಬರಲಿಲ್ಲ. ಆಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕಿದೆ. 7-4 ಹಾಕ್ತೆ. ನಂಗೆ ಬರವೇ ಒಂದು 7-8 ಅಷ್ಟೇ, ಸಣ್ಣವು. ಈಗ ಅದು ಯೂಟ್ಯೂಬ್ ನೋಡಿ ಹಾಕ್ತೀನಿ. ಅದು ಒಂದೊಂದ್ಸಲ ಚೆನ್ನಾಗಿ ಹಾಕ್ತೀನಿ, ಒಂದೊಂದ್ಸಲ ಅವು ಮರ್ತು ಹೋಗ್ತವೆ. ಅಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ರೂ ಅದು ಹಾಕಬೇಕಿದ್ರೆ ಇವತ್ತು ಯಾಕೋ ವ್ಯತ್ಯಾಸ ಆಗುತ್ತೆ. ಅವತ್ತೇ ಚೆನ್ನಾಗಿ ಹಾಕಿದ್ದೆ, ಇವತ್ತು ವ್ಯತ್ಯಾಸ ಆಯಿತು. ಆಮೇಲೆ ಸಾಯಿಲಿ ಅಂತ ಹೇಳಿ 7-4 ಹಾಕಿ ಬಿಟ್ಟೆ. ಚಪಾತಿ ಹಿಟ್ಟು ಕೂಡ ಕಲಿಸ್ಬೇಕು. ಕಟ್ಟೆನೂ ಕಸ ಹೊಡೆದೆ, ಈ ಹಿಡಿಲೇ ಹೊಡೆದೆ. ಇದರಲ್ಲಿ ಚೆನ್ನಾಗಾಗುತ್ತೆ, ಆ ಹಿಡಿಲಿ ಚೆನ್ನಾಗಾಗಲ್ಲ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಈಗ ವ್ಲಾಗ್ ಶುರು ಮಾಡಿದ್ರೆ ಇನ್ನೂ ಏನು ಮಾಡೋದು ಅನ್ನೋದೇ ನನ್ನ ತಲೆಯಲ್ಲಿ ಓಡುತ್ತೆ. ಮಧ್ಯಾಹ್ನಕ್ಕೇನು, ನೆನ್ನೆ ಸ್ವಲ್ಪ ಸಾಂಬಾರಿದೆ. ಮೊಸರನ್ನ ಮಾಡಲು, ಮೊಸರಿಗೆ ಒಗ್ಗರಣೆ ಹಾಕಿ. ನನಗೆ ಒಂದೊಂದ್ಸಲ ವೀಡಿಯೋದಲ್ಲಿ ಹೇಳ್ಬೇಕಿದ್ರೆ ನಗು ಬರುತ್ತೆ. ತಲೆಯಲ್ಲಿ ಮಾತ್ರ ಅದೇ ಓಡ್ತಿರುತ್ತೆ ಯೋಚನೆ. ಎಲ್ಲರಿಗೂ ಅಷ್ಟೇ, ನಂಗೆ ಒಬ್ಬಳಿಗೆ ಅಲ್ಲ, ಎಲ್ಲರಿಗೂ ಅಷ್ಟೇ. ಇದಾದ್ಮೇಲೆ ಇದಾದ್ಮೇಲೆ ಇನ್ನೇನು ಅಂತೇಳಿ. ಇವತ್ತಿನ ತಿಂಡಿ ಕತೆ ಮುಗಿತಾ, ಇನ್ನು ನಾಳೆಗೆ ಇನ್ನೇನು ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ನಾಳೆ ದೋಸೆ ಮಾಡ್ತೀನಿ. ಪೇಪರು ಬಂದಿರಲಿಲ್ಲ ಇವತ್ತು. ಪೇಪರ್ ಬಂದಿರಲಿಲ್ಲ, ಪೇಪರ್ ತಗೊಂಡೇ ಹೋಗ್ಬಿಡ್ತೀನಿ.
ನಾನೇನಾದರೂ ಆ ಕಟ್ಟೆ ಮೇಲೆ ಕುತ್ಕೊಂಡೆ ಅಂದರೆ ಸಿಂಬ ಬಂದು ಪಾಪ ನನ್ನ ಹತ್ರ ಕುತ್ಕೊಳ್ಳೋದು, ಆಮೇಲೆ ನನ್ನನ್ನು ಹೊರಗೆ ಬಿಡು ಅಂತ ರಗಳೆ ಮಾಡೋದು, ಆ ಥರ ಮಾಡ್ತಾಯಿದ್ದ. ಆಲ್ರೆಡಿ ಅವನು ಹೊರಗಡೆ ಹೋಗಿದ್ದ. ನಮ್ಮನೆಯವರು ಗೇಟ್ ತೆಗೆದ ತಕ್ಷಣ ಅವನು ಹೊರಗಡೆ ಹೋಗಿ ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಗೇಟ್ ಹತ್ರ ಬಂದು ಕೂರ್ತಾ ಇದ್ದ. ನನಗೆ ಇವಾಗ ಹೊರಗೆ ಹೋದ ತಕ್ಷಣ ಒಂದು ಸಲ ಅವ್ನು ನೆನಪಾಗುತ್ತೆ. ಆಮೇಲೆ ನಾವು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅವನಿಗೆ ಊಟ ಹಾಕ್ತಿದ್ವಲ್ಲ, ಆ ಟೈಮಲ್ಲೂ ಕೂಡ ಒಂದು ಸಲ ಏನೋ ಒಂದು ಸಲ ಹಿಂಗೆ ಕಣ್ಣಿಗೆ ಅವನು ಬಂದು ಹೋಗ್ತಾನೆ. ನನಗೆ ಒಂದೊಂದು ದಿನ ಕನಸಲ್ಲಿ ಕೂಡ ಬರ್ತಾನೆ. ಚಿನ್ನಿನೂ ಅದೇ ಅಂತ ಇದ್ಲು, ಚಿನ್ನಿಗೂ ಹಾಗೆ ಕನಸಲ್ಲೆಲ್ಲ ಬರ್ತಾನಂತೆ ಸಿಂಬ. ಚಿನ್ನಿದಂತೂ ಒಂದೇ ರಗಳೆ ತರಣ, ಇನ್ನೊಂದು ಮರಿನ ತರಣ ಅಂತ. ಆದರೆ ನಮಗೆ ಇವಾಗ ಅಷ್ಟೆಲ್ಲ ಸಣ್ಣ ಇರಬೇಕಿದ್ರೆ ಸಾಕೋದೆಲ್ಲ ಕಷ್ಟ ಆಗುತ್ತೆ. ಅವಾಗೆಲ್ಲ ಮಕ್ಕಳು ಮನೆಯಲ್ಲೇ ಇದ್ದರು, ಹೆಂಗೆಂಗೋ ಆಯಿತು. ಇವಾಗ ಮತ್ತು ನಾವು ಶ್ರೇಯು ಔಟಿಂಗ್ ಅಂತೆ ಅದು ಇದು ಅಂತ ಹೋಗ್ತಾನೆ ಇರ್ತೀವಲ್ವ, ಆ ಟೈಮಲ್ಲಿ ನಾವು ಕೆಲಸದವ್ರ ಮನೇಲೆಲ್ಲ ಬಿಟ್ಟು ಹೋಗ್ತಾಯಿದ್ವಿ. ಈಗ ಅವರು ಕೂಡ ಮನೇನ ಬದಲಾಯಿಸಿದ್ದಾರೆ. ಅವರಲ್ಲಿ ನಮ್ಮನೆಯವರು ಊರಿಗೆ ಹೋಗ್ತಿದ್ರಲ್ಲ, ಅಲ್ಲೇ ಇದ್ದರು ಅವರು. ನಮ್ಮನೆಯವರು ಊರಿಗೆ ಹೋಗೋರು ಸಿಂಬನಲ್ಲಿ ಬಿಟ್ಟು ಬರ್ತಿದ್ರು. ಇವಾಗ ಈ ಬೇರೆ ಕಡೆ ಮನೇನ ಮಾಡಿದ್ದಾರೆ, ಹಾಗಾಗಿ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಮನೆಯವರು ಅದೇ ಹೇಳ್ತಿದ್ದಾರೆ, ಮನೇಲಿ ಇರೋಕ್ಕಾಗಲ್ಲ ಕಣೆ, ಬೇಜಾರಾಗುತ್ತೆ, ತರಣವಾ ಅಂತಿದ್ದಾರೆ. ನಾನೇ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಚಿನ್ನಿನೂ ಅದೇ ಹೇಳ್ತಾ ಇದ್ಲು, ಅಂದರೆ ತಂದರೆ ಇನ್ನೂ ಅವನನ್ನು ಹೊರಗಡೆ ಬಿಡಬಾರ್ದು ಅಂತ ಹೇಳಿ. ಅವನು ತುಂಬ ರಗಳೆ ಮಾಡೋನು ಸಿಂಬ, ಹಾಗಾಗಿ ನಾವು ಬಿಡ್ತಿದ್ವಿ ವಿನಃ ಇಲ್ಲ ಅಂದರೆ ನಾವು ಬಿಡ್ತಿರ್ಲಿಲ್ಲ. ಆದರೆ ಮುಂಚೆಯಿಂದ ನಾವು ಅದು ಅಭ್ಯಾಸ ಮಾಡ್ಕೋಬೇಕಾಗಿತ್ತು. ಅದೇ ಚಿನ್ನಿ ಹೇಳ್ತಾ ಇದ್ಲು, ಇನ್ನು ಬಿಡೋದೆಲ್ಲ ಬೇಡ ಮಮ್ಮಿ, ಆ ಅಭ್ಯಾಸ ಬೇಡ ಅಂತಿದ್ಲು. ನಾನು ತರೋದೇ ಇನ್ನೂ ಕನ್ಫರ್ಮ್ ಇಲ್ಲ, ಇವಳದು ಇರಬರ ಇದೆಲ್ಲ ಹೇಳ್ತಾ ಇದ್ದಾಳೆ. ನಾನು ಅದೇ ನಮ್ಮ ಮನೆಯವ್ರಿಗೆ ಏನಾದರೂ ತರ್ತೀವಿ ಅಂದರೆ, ನೀವು ಕೂಡ ಕಮೆಂಟಲ್ಲಿ ತುಂಬ ಜನ ಹೇಳಿದ್ರಿ, ಇನ್ನೂ ಏನಾದರೂ ತಂದರೆ ಹೊರಗಡೆ ಬಿಡಬೇಡಿ ಅಂತ ಹೇಳಿ. ತುಂಬ ಜನರ ಕಮೆಂಟ್ ಅದೇ ಇತ್ತು. ಅದೇ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನೀವೇನಾದ್ರು ತರ್ತೀನಿ ಅನ್ನೋದಿದ್ದರೆ ಬೆಳಗ್ಗೆ ಸಂಜೆ ಅವನಿಗೆ ಅಂತ ಒಂದು ಅರ್ಧ ಗಂಟೆ ನೀವು ಟೈಮ್ ಮಾಡಿಕೊಂಡು ಅವನದೆಲ್ಲ ಕೆಲಸ ಮುಗಿಸಿದ್ರೆ ತರ್ರಿ, ಇಲ್ಲ ಅಂದರೆ ನಾನು ಅದೇ ಬೇಡ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಆಲೂಗಡ್ಡೆ ಮತ್ತು ಇದನ್ನು ಗೋಬಿ ಹಾಕಿ ಒಂದು ಸಬ್ಜಿ ಮಾಡೋಣ ಅಂತ ಇದೆ, ಆಲೂ ಗೋಬಿ ಸಬ್ಜಿ. ಅದ್ರ ಜೊತೆಗೆ ಸ್ವಲ್ಪ ಇದಿತ್ತು, ಏನದು ಬೀನ್ಸ್ ಇತ್ತು ಫ್ರೆಶ್ ಆಗಿರೋದು, ಅದನ್ನು ಕೂಡ ಹಾಕೋಣ ಅಂತ. ನೋಡಿ, ಇದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ, ಒಳಗಡೆ ಬಂದುಬಿಟ್ಟಿದೆ. ಎಲ್ಲಾದರೂ ಬಟ್ಟೆಗತ್ತಿ ಎಲ್ಲರೂ ಹತ್ತಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಪೇಪರ್ ತಂದು ಹೊರಗಡೆ ಎಸಿತಾ ಇದ್ದೀನಿ. ನಾವು ಕಂಬಳಿ ಹುಳ ಅಂತಾರೆ, ನಾವು ಕಂಬಳಿ ಚೂರಿ ಅಂತ ಹೇಳ್ತೀವಿ. ಈ ಕೊನೆ ಕೊಯ್ಲು ಟೈಮಲ್ಲಿ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಇದು ನಮ್ಮನೆಗೆ ಒಳಗಡೆ ಹೆಂಗೆ ಬಂತು ಅಂತ ನನಗೆ ಒಂದು ಸಲ ಆಶ್ಚರ್ಯ ಆಯಿತು. ಯಾಕಂದರೆ ನಾನಂತೂ ಕಿಟಕಿ ಬಾಗಿಲು ಏನೂ ತೆಗಿಯೋದೇ ಇಲ್ಲ. ಹಾಗಾಗಿ ಈಗ ನಾನು ಅದು ಗ್ರೇವಿನೇ ಒಂಥರ ನೋಡೋಣ. ನನಗೂ ಈ ವಿಡಿಯೋ ಮಾಡಿ ತುಂಬ ದಿನ ಆಗಿದೆ, ನನಗೆ ಹೆಂಗೆ ಎಡಿಟ್ ಮಾಡಬೇಕನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ವಿಡಿಯೋನ ಎಡಿಟ್ ಮಾಡೋದು ಕೂಡ ಒಂದು 5 to 6 days ಆಗಿರುತ್ತೆ. ವಿಡಿಯೋ ಆದ ನಂತರ ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ಒಂದು ಇರುತ್ತೆ. ಆದರೆ ಇದು ಹತ್ರ ತಿಂಗಳು 1.5 ತಿಂಗಳೇ ಆಗೋಗಿದೆ ಅನಿಸುತ್ತೆ. ನನ್ನ ಮೈಂಡಲ್ಲೂ ಇಲ್ಲ ಅದು, ನಾನು ಏನು ಅಂದ್ಕೊಂಡು ವಿಡಿಯೋ ಮಾಡಿದ್ದೆ ಅನ್ನೋದು. ನನಗೆ ಹೆಂಗೆ ಬರುತ್ತೆ ಹಾಗೆ ಮಾಡ್ತೀನಿ. ಎಣ್ಣೆಲಿ ನಾನು ಇದನ್ನು ಫಸ್ಟು ಅದನ್ನು ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಅದಕ್ಕೆ ಗೋಬಿ ಮತ್ತು ಬೀನ್ಸನ್ನು ನಾನು ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ವ. ಆಲ್ರೆಡಿ ನಮ್ಮ ಮನೆಯವ್ರದ್ದು 2-3 ಸಲ ಫೋನ್ ಬಂತು, ಟೀ ಕುಡಿದ್ಯಾ ಅಂತ. ಅದಕ್ಕೆ ಈಗ ಇದೊಂದು ನನಗೆ ನೆನಪಿರುತ್ತೆ, ಯಾಕಂದರೆ ಅವರು ಟೀ ಕುಡಿದ್ಯಾ ಅಂತ ಫೋನ್ ಮಾಡಿದ್ಮೇಲೆ ನಾನು ಯಾವಾಗಲೂ ಟೀ ಮಾಡ್ಕೊಳ್ಳೋದು. ಹಾಗಾಗಿ ನೋಡಿ, ಇದಕ್ಕೆ ಏನೋ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ನಾನೇ. ಈಗ ಅರ್ಥ ಆಗ್ತಾಯಿದೆ ನನಗೆ. ಬಾದಾಮಿ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೆ ಅನಿಸುತ್ತೆ ರಾತ್ರಿ, ಅದನ್ನು ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಾಕಿದ್ದೀನಿ. ಆನಂತರ ಈರುಳ್ಳಿ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಇದು ನಾವು ಡೆಲ್ಲಿಲಿ ತಿಂದು ಬಂದಾಗಿಂದ ನಮ್ಮಿಬ್ಬರಿಗೂ ಫೇವ್ರೇಟ್ ಆಗಿದೆ. ಇದು ಪೂರಿ ಮಾಡಿದಾಗ ಇದನ್ನು ಜಾಸ್ತಿ ಮಾಡ್ತೀನಿ. ಇವತ್ತು ಚಪಾತಿಗೆ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ನನ್ನ ಟೀ ಕೂಡ ಆಯಿತು. ಆಲೂಗಡ್ಡೆನ ತೆಗಿತಾ ಇದ್ದೀನಿ, ಯಾಕಂದರೆ ಅದು ತಳ ಅಂಟ್ತಾ ಇತ್ತು. ಹಾಗಾಗಿ ಆಲೂಗಡ್ಡೆನ ಫಸ್ಟು ನಾನು ತೆಗೆದುಬಿಟ್ಟು ಆನಂತರ ಗೋಬಿ ಮತ್ತು ಇದು ಬೀನ್ಸ್ನ ಹೆಚ್ಚಿಟ್ಟಿದ್ದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕಲ್ಲ ಇದಕ್ಕೆ, ನಾನು ತುಂಬ ಫ್ರೆಶ್ ಆಗಿತ್ತು ಬೀನ್ಸು, ನಮ್ಮ ಮನೆಯವ್ರು ನೆನ್ನೆ ತಂದಿದ್ದರು. ಹಾಗಾಗಿ ನಾನು ಸ್ವಲ್ಪ ಅಡುಗೆಗಳು ಗೊತ್ತಲ್ವ, ನಾನು ಒಂದೇ ಥರ ಮಾಡಲ್ಲ, ಸ್ವಲ್ಪ ಬೇರೆ ಥರ ಮಾಡ್ತಾ ಇರ್ತೀನಲ್ಲ. ಹಾಗಾಗಿ
ಆ ಕಡೆ ಅದನ್ನು ಕೂಡ ಬೇಯೋದಕ್ಕಿಟ್ಟಿದ್ದೀನಿ. ಮತ್ತು ಇದು ಗ್ರೇವಿ ಆಗೋದು ಲೇಟ್ ಆಗುತ್ತಲ್ವ, ಅದಕ್ಕೆ ಈ ಕಡೆ ಗ್ರೇವಿಗೂ ಕೂಡ ಇಡ್ತಾ ಇದ್ದೀನಿ. ಬೆಣ್ಣೆ ಹಾಕಿದ್ದೀನಿ. ಆನಂತರ ಅದಕ್ಕೆ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ರುಬ್ಬೋದಕ್ಕೂ ಕೂಡ ಹಾಕಬೇಕು. ಆಮೇಲೆ ಒಗ್ಗರಣೆಗೂ ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಈಗ ಗ್ರೇವಿ ಮಾಡಬೇಕಿದ್ರೆ ಒಂದು ಗೊತ್ತಾಗಿದ್ದು, ಟೊಮೆಟೊನ ತುಂಬ ಹಾಕಬಾರ್ದು ಅಂತ. ಟೊಮೆಟೊಕ್ಕಿಂತ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನೀಗ ಮಾಡಿ ಕಲ್ತಿರೋದು. ನಾನು ನಿಜ ಹೇಳ್ತೀನಿ, ಈ ಗ್ರೇವಿಗಳು ಇದೆಲ್ಲ ಮಾಡೋಕ್ಕೆ ಶುರು ಮಾಡಿ ತುಂಬ ವರ್ಷಗಳಾಯಿತು. ಆದರೆ ಆ ಟೇಸ್ಟ್ ಏನೋ ಗೊತ್ತಿಲ್ಲ, ಅಷ್ಟು ಟೇಸ್ಟೇ ಬರೋಲ್ಲ. ಇವಾಗ ಸ್ವಲ್ಪ ಈ ಹೋಟೆಲ್ ಥರ ಟೇಸ್ಟು ಬರೋದಕ್ಕೆ ಶುರುವಾಗಿದೆ. ಆದರೂ ಇದು ತುಂಬ ಕಷ್ಟ ಮಾಡೋದು, ಆದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ತಿಂಗಳಿಗೆ ಒಂದು ಸಲನೋ ಇಲ್ಲ 15 ದಿನಕ್ಕೆ ಒಂದು ಸಲನೋ ತಿಂದರೆ ಮಾತ್ರ ಒಳ್ಳೆಯದು. ಯಾಕಂದರೆ ಇದಕ್ಕೆ ನಾವು ಜಾಸ್ತಿ ಎಣ್ಣೆ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಅದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಪೂರ್ತಿ ಎಣ್ಣೆ ಅಂಶ ಬಿಡಬೇಕು. ನೋಡಿ, ಸೈಡಿಗೆಲ್ಲ ಬಿಡ್ತಾ ಇದೆ. ಅದು ಬಿಟ್ಟ ನಂತರ ನಾನು ಇದಕ್ಕೆ ಮತ್ತು ತಣ್ಣೀರನ್ನು ಹಾಕಬಾರ್ದು. ನೀವೇನಾದರೂ ನೀರು ಹಾಕ್ತೀನಿ ಅನ್ನೋದಿದ್ದರೆ ಸ್ವಲ್ಪ ಕೆಟಲಲ್ಲಿ ಬಿಸಿಗಿಟ್ಕೊಂಡ್ರೆ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡು ಹಾಕಿದ್ರೆ ಅದು ಗ್ರೇವಿ ಬೇಗನೂ ಆಗುತ್ತೆ. ಆಮೇಲೆ ಎಣ್ಣೆ ಅಂಶನೂ ತುಂಬ ಬೇಗ ಬಿಡುತ್ತೆ. ನಾನು ಬೆಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದಕ್ಕೆ ಅದು ಅಷ್ಟೊಂದು ಎಣ್ಣೆ ಬಿಡಲಿಲ್ಲ. ಆಮೇಲೆ ಜಾಸ್ತಿ ಹಾಕೋದು ಬೇಡ ಅಂತ ಅನ್ನಿಸ್ತು ನನಗೂ, ಹಾಗಾಗಿ ನಾನು ತುಂಬ ಹಾಕಲಿಲ್ಲ ಬೆಣ್ಣೆನ. ಇವತ್ತು ಏನೂ ಕೆಲಸ ಇಲ್ಲ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಇದ್ದೆ. ಹಾಗೆಯೇ ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡೋಣ ಅಂತ ಇದ್ದೆ. ಮೇಲ್ಗಡೆ ರೂಮ್ನ, ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಇವತ್ತು ಮಧ್ಯಾಹ್ನ ಊಟ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಮತ್ತು ಹಂಗೆ ಅಂದಮೇಲೆ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅದಕ್ಕೇ ಆಯಿತು ಅಂತ ಹೇಳಿದೆ. ಅದಕ್ಕೆ ಈಗ ಸಾಂಬಾರಿಗೂ ಕೂಡ ನಾನು ಹುರಿಯೋದಕ್ಕೆ ಅಂತ ಹೇಳಿ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಕ್ಲೀನ್ ಕೂಡ ಮಾಡ್ತೀನಿ, ಬರೀ ಅಡುಗೆ ಅಲ್ಲ. ಬೆಳಗ್ಗೆ ತಿಂಡಿ ಆದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ. ಸಾರು ಒಂದೇ ಆದ್ದರಿಂದ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಆ ಬಾಣಲಿ ಕೂಡ ನಾನು ತೊಳೆದಿರಲಿಲ್ಲಲ್ಲ, ಅದೇ ಬಾಣಲಿಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ತೀನಿ. ಅದೆಲ್ಲ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ, ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಅದನ್ನು ರುಬ್ಕೊತೀನಿ. ಯೂಶಲಿ ಗೊತ್ತಲ್ವ ನಾನು ಸಾಂಬಾರು ಹೇಗೆ ಮಾಡ್ತೀನಿ ಅಂತ. ಹಾಗೆ ಇದು ಗ್ರೇವಿ ಕೂಡ ಆಯಿತು. ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ಮಧ್ಯ ಬೀನ್ಸ್ನ ನಾನು ಉದ್ದುದ್ದ ಕಟ್ ಮಾಡಿ ಹಾಕಿದ್ದೆ ಅಲ್ಲ, ತಿನ್ನೋದಕ್ಕೆ ಸಿಗ್ತಾಯಿತ್ತು, ತುಂಬ ಚೆನ್ನಾಗಾಗ್ತಾಯಿತ್ತು. ಕೊನೆಗೆ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ. ಇದು ಕೂಡ ಈಗ ರೆಡಿಯಾಗಿದೆ. ನಮ್ಮ ಮನೆಯವರು ಬೇಗ ಬರ್ತೀನಿ, ಅವ್ರಿಗೇನೋ ಕೆಲಸ ಇದೆಯಂತೆ ಸ್ವಲ್ಪ ಪೇಟೆಯಲ್ಲಿ. Aku bisa kita udah kerja sih.
ತರಕಾರಿ ನಾನೇನಾದರೂ ಸ್ವಲ್ಪ ಬೇರೆ ಥರ ತನ್ನಿ ಅಂತ ಹೇಳಿದ್ದೆ ನಮ್ಮನೆಯವರಿಗೆ. ಅಂದರೆ ಯಾವಾಗಲೂ ಬಣ್ಣ ಸೌತೆಕಾಯಿ ಸಾಂಬಾರು ಮಾಡ್ತಿದ್ನಲ್ಲ, ಅದಕ್ಕೇ ಬೇರೆ ಏನಾದರೂ ತರಕಾರಿ ತನ್ನಿ ಅಂತ ಹೇಳಿದೆ. ತುಂಬ ಎಳೆ ಇರೋದು ಇದು ನವಿಲುಕೋಸು ಇತ್ತಂತೆ, ಅದನ್ನು ತಂದಿದ್ರು. ಈ ನವಿಲುಕೋಸನ್ನು ನೀವು ಇದಕ್ಕೆ ಉಪ್ಪಿಟ್ಟಿಗೆ ಹಾಕಬೇಕು, ಗೊತ್ತಾ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸಣ್ಣ ಕಟ್ ಮಾಡಿ ಹಾಕಬೇಕು. ಆನಂತರ ಚಪಾತಿಗೆ ನಮ್ಮಮ್ಮ ಒಂಥರ ಪಲ್ಯ ಮಾಡ್ತಾರೆ ಇದ್ರದ್ದು, ಕಾಯಿ ಆಮೇಲೆ ಅದೇನೇನೋ ಹಾಕಿ ಮಾಡ್ತಾರೆ. ಇನ್ನೊಂದ್ಸಲ ಯಾವಾಗಾರು ಹೋದಾಗ ನೋಡೋಣ, ಮಾಡೋಕ್ಕೆ ತೋರಿಸ್ತೀನಿ. ನಾನು ಯಾವಾಗಲೂ ಹೋದಾಗ ಗೊತ್ತಲ್ವ ನಂಗೆ ಏನೇನೋ ಇಷ್ಟನೋ ಆ ತಿಂಡಿಗಳನ್ನೇ ಮಾಡಿಸ್ಕೊಂಡು ತಿಂದು ಬರ್ತೀನಿ. ನನಗೆ ಚಪಾತಿ ಆ ಥರದ್ದೆಲ್ಲ ನಮ್ಮ ಮನೇಲೇ ಮಾಡೋದ್ರಿಂದ ನಂಗೆ ಅಲ್ಲಿ ಅಮ್ಮ ಹಳೆಯ ಅಡುಗೆಗಳೇ ನಂಗೆ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನೇ ಮಾಡಿಸ್ಕೊತೀನಿ. ಮೇಲೆ ಬೆಡ್ಶೀಟೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ನ ತುಂಬ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಏನು ಕ್ಲೀನ್ ಮಾಡೋದು ಏನು ಅನ್ನೋದೇ ಗೊತ್ತಾಗಲ್ಲ. ನಾನು ಬಳೆನ ಅಲ್ಲೇ ಇಟ್ಟಿದ್ದೀನಲ್ಲ, ನಮ್ಮನೆಯವರು ಅದು ತೆಗಿ, ಆ ಬಳೆನ ಬೇಡ ಅಲ್ಲಿ ಇಡೋದು ಅಂತ ಹೇಳ್ತಾರೆ. ಹಾಗೆ ಲ್ಯಾಪ್ಟಾಪ್ ಇದೆ ಅಷ್ಟೇ, ಮತ್ತು ಆ ಬಳೆ ಒಂದು ಸ್ವಲ್ಪ ಇದೆ. ಆಮೇಲೆ ಒಂಚೂರು ಎಣ್ಣೆ ಅದು ಇದು ಇದೆ. ನಾನು ಆ ಕ್ಯಾರೆಟ್ ಆಯಿಲ್ ಮಾಡಿದ್ದೆ ಅಲ್ಲ, ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಂತೆ ನಮ್ಮ ಮನೆಯವರಿಗೆ. ಆಲ್ರೆಡಿ ಮತ್ತೆ ಆಯಿಲ್ ಕೂಡ ಮಾಡಿದ್ದೀನಿ, ಅದ್ರ ವಿಡಿಯೋ ಕೂಡ ನೆಕ್ಸ್ಟ್ ಹಾಕ್ತೀನಿ. ಅದು ಯಾವಾಗ ಹಾಕ್ತೀನೋ ನಂಗೆ ಗೊತ್ತಿಲ್ಲ. ನನಗೆ ಒಂದಷ್ಟು ಕ್ಲಿಪ್ಗಳು ಬೇಕಿತ್ತು. ನಾನು ಅನನ್ಯ ಫ್ಯಾಷನ್ ಅವ್ರ ಕಡೆಯಿಂದ ಒಂದಷ್ಟು ಕ್ಲಿಪ್ಗಳನ್ನ ತರಿಸ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅದನ್ನು ತೊಗೊಳ್ಳಿ. ಅವರು ಇದನ್ನು ವಾಟ್ಸಪ್ ಗ್ರೂಪನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಫೋನ್ ನಂಬರ್ನು ಕೂಡ ನಾನು ಸ್ಕ್ರೀನಲ್ಲೇ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ತರಿಸ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ. ನನಗೆ ಒಂದು ಸ್ವಲ್ಪ ಇನ್ನಿಗೂ ಆಗುತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಕಿವಿದಿದು ಅವರು ನನಗೆ ಬಾಗಿನ ಕೊಟ್ಟು ಕಳಿಸಿದ್ರು. ಅಂದರೆ ನಾನು ತುಂಬ ಐಟಮ್ಗಳನ್ನ ತರಿಸ್ಕೊಂಡಿದ್ದಕ್ಕೆ ಅವ್ರು ನಂಗೆ ಕೊಟ್ಟಿದ್ದರು, ಹಾಗಾಗಿ ಅದು ಇದರಲ್ಲಿ ಬಂದಿದೆ ಅಷ್ಟೇ. ಹಾಗೆ ನೋಡಿ ಈ ಥರ ಕ್ಲಿಪ್ಗಳು ತುಂಬ ಚೆನ್ನಾಗಿದೆ. ಹಾಗೆ ಈ ಥರ ಹೇರ್ ಬ್ಯಾಂಡ್ಗಳು ಕೂಡ ಚಿನ್ನಿ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾಳೆ, ಹಾಗಾಗಿ ನೋಡೋಣ ಅಂತೇಳಿ 4 ತರಿಸಿದ್ದೀನಿ. ಅವಳು ಬಂದು ಅವಳೇನಾದರೂ ಇಷ್ಟಪಟ್ಟಳು ಅಂದರೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ತರಿಸೋಣ ಅಂತ. ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಇದು ನೋಡಿ ತುಂಬ ಚೆನ್ನಾಗಿದೆ. ನೀವು ಸಂಜೆ ರಿಸೆಪ್ಷನ್ನಿಗೆ ಏನಾದರೂ ಹೋಗ್ತೀವಿ ಅಥವಾ ಪಾರ್ಟಿ ಗಿರ್ಟಿ ಯಾರಾದರೂ ಹೋಗೋರಿದ್ದರೆ ಆ ಥರದ್ದೆಲ್ಲ ಹಾಕ್ಕೊಂಡು ಈವ್ನಿಂಗ್ ಹಾಕ್ಕೊಂಡು ಹೋಗೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದೆಲ್ಲ ಯಾರಾದರೂ ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ದರೆ ಅವರಿಗೆಲ್ಲ ಚೆನ್ನಾಗಿರುತ್ತೆ. ನಾನು ತುಂಬ ದೊಡ್ಡ ದೊಡ್ಡ ಕ್ಲಿಪ್ಗಳನ್ನ ಹಾಕಲ್ಲ, ಹಾಗಾಗಿ ಸ್ವಲ್ಪ ಈ ಥರ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ನಾನು ಒಂದಷ್ಟು ತರಿಸ್ಕೊಂಡಿದ್ದೀನಿ. ಮತ್ತು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಮೆಟಲ್ದು, ಕೆಲವೊಂದು ಪ್ಲಾಸ್ಟಿಕ್ದೆಲ್ಲ ಇದೆ ಅಲ್ಲ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಮನೇಲಿ ಸ್ವಲ್ಪ ಹೀಗೆ ಎತ್ತಿ ಕಟ್ತಿರ್ತೀನಲ್ವ, ಅದಕ್ಕೆ ಅಂತ ಒಂದಷ್ಟು ದೊಡ್ಡದು, ಒಂದು ಸ್ವಲ್ಪ ಹಿಂಗೆ ಹೊರಗಡೆ ಎಲ್ಲ ಹೋಗಬೇಕಿದ್ರೆ ಅಂತೇಳಿ ಸ್ವಲ್ಪ ಸಣ್ಣದು ಕೂಡ ತರಿಸ್ಕೊಂಡಿದ್ದೀನಿ. ಯಾವ್ಯಾವ್ದಿದೆಯೋ ಅದರಲ್ಲೆಲ್ಲ ಒಂದೊಂದು ಪೀಸ್ನ ನಾನು ತರಿಸ್ಕೊಂಡಿದ್ದೀನಿ. ನೀವು ಕೂಡ ಅವರ ಗ್ರೂಪಿಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆಲ್ಲ ಬರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಕೂಡ ತರಿಸ್ಕೋಬೋದು. ನೋಡಿ ನಾನು ಇಷ್ಟೊಂದು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಅದೊಂದು ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದು ಅರ್ಧ ಗಂಟೆ ಆಯಿಲ್ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಕೈಗೆ ಮತ್ತು ಮುಖಕ್ಕೆ ಹಚ್ಕೊತೀನಿ. ಆಮೇಲೆ ಅದನ್ನು ಸ್ನಾನ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಅದ್ರ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಅದನ್ನು ನೀವು ಯಾರಾದರೂ ಮಾಡ್ಕೊಳ್ಳಿ. ಅರ್ಧ ಗಂಟೆ ಅದಕ್ಕೆ ಅಂತ ಟೈಮ್ ಇಟ್ಟರೆ ಸಾಕು. ಯಾಕಂದರೆ ಅದು ಸಣ್ಣ ಉರಿಲಿ ಅದು ಚೆನ್ನಾಗಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಬೇಯಬೇಕು. ಆವಾಗ ಆಯಿಲ್ ಚೆನ್ನಾಗಾಗುತ್ತೆ. ನಮ್ಮನೆಯವ್ರಿಗಂತೂ ಭಾಳ ಇಷ್ಟ ಆಗ್ಬಿಟ್ಟಿದೆ. ಅವರಿಗೇನೋ ಆ ಸ್ಮೆಲ್ಲೇ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ನಾನು ದಿನಕ್ಕೆ ಒಂದು ಸಲ ಹಚ್ಕೊತೀನಿ. ನಮ್ಮನೆಯವ್ರು ದಿನ ರಾತ್ರಿ ಹಚ್ಕೊತಾರೆ, ನಾನು ಬೆಳಗ್ಗೆ ಹಚ್ಕೊತೀನಿ.
ಹಾಗೆ ಈಗ ಸಾರು ಕೂಡ ಆಯಿತು. ಈ ಕಡೆ ಅನ್ನಕ್ಕೆ ಕೂಡ ಒಂದು ರೌಂಡ್ ಇಡ್ತಾ ಇದ್ದೀನಿ, ಇನ್ನೊಂದು ರೌಂಡ್ ಅನ್ನಕ್ಕೂ ಕೂಡ ಬೇಕು. ಇದರಲ್ಲಿ 4 ಲೋಟ ಅನ್ನ ಆಗುತ್ತೆ, ಇನ್ನು ಇದರಲ್ಲಿ 3 ಲೋಟ ಅನ್ನಕ್ಕಿಟ್ರೆ ಸರಿ ಆಗುತ್ತೆ. ಹಾಗೆ ಸಾಂಬಾರು ಕೂಡ ಆಯಿತು, ಅದಕ್ಕೆ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಈ ಸಾಂಬಾರು. ನಮ್ಮ ಮೂಲಂಗಿ ಯಾಕೋ ನನಗೆ ಈಗ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ನವಿಲುಕೋಸು ಸಾಂಬಾರು ಸಖತ್ತಾಗುತ್ತೆ, ಆ ಘಮನೇ ಒಂಥರ ಚೆನ್ನಾಗಿರುತ್ತೆ. ಆದರೆ ತುಂಬ ಎಳೆಯದಿರಬೇಕು, ಅದು ತಂದ ತಕ್ಷಣವೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಾದ್ರು 1-2 ದಿನ ಇಟ್ಟರೆ ಅಲ್ಲೇ ಅದು ಒಂಥರ ಬೆಂಡಾದಂಗೆ ಆಗಿಬಿಡುತ್ತೆ. ಹಾಗೆ ಪಪ್ಪಾಯ ಇತ್ತು, ಅದನ್ನು ಕೂಡ ಹೆಚ್ಚಿ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ. ನಮ್ಮ ಮನೆಯವ್ರು ಊಟ ಆದ ನಂತರ ಅದನ್ನು ಕೂಡ ತಿಂತಾರೆ. ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಇವತ್ತು ಮಜ್ಜಿಗೆ ಮೆಣಸು ಕರೆದು ಕೊಡೋಣ ಅಂತೇಳಿ ಮಜ್ಜಿಗೆ ಮೆಣಸನ್ನು ಕೂಡ ಕರಿತಾ ಇದ್ದೀನಿ. ನಾನು ಇವತ್ತು ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮನೆಯವರಿಗೆ ನಾನು ಆರಾಮಾಗಿರೋದು ಇಷ್ಟ ಇಲ್ಲ ಅನ್ನಿಸ್ತು. ಅದಕ್ಕೆ ನನಗೆ ಇಷ್ಟೊಂದು ಕೆಲಸನ ಮಾಡೋದಕ್ಕೆ ಹಚ್ಚಿದ್ದಾರೆ.